ನನ್ನ ಲೈಫಲ್ಲಿ ನೋಡಿಲ್ಲಪ್ಪ. ಸ್ವರ್ಗನೇ ತೋರಿಸ್ಬಿಟ್ಟೆ ನೀನು. ಸೀಕ್ರೆಟ್ ಬೊಗಳಲೇ. ಸೀಕ್ರೆಟಾ? ಅದ ನೋಡಪ್ಪ, ಎಲ್ಲ ಅಪ್ಪಂದಿರು ಮಾವಿನಕಾಯಿ ತೋಟ, ತೆಂಗಿನಕಾಯಿ ತೋಟ, ಅಡಿಕೆ ತೋಟ ಅಂತ ಮಾಡ್ತಾರೆ. ಆದರೆ ನಮ್ಮಪ್ಪ ನಿಂಬೆಕಾಯಿ ತೋಟ ಮಾಡಿದ. ಒಂದು ಮೂಟೆ ನಿಂಬೆಹಣ್ಣ ಮಾರಿದ್ರೆ 200 ರೂಪಾಯಿ ಅಂತಾರೆ. ಅದೇ ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಟ್ರೆ 1000 ರೂಪಾಯಿ ಕೊಡ್ತೀನಿ ಅಂತಾರೆ. ನಮ್ಮಪ್ಪ ತೋಟದಲ್ಲಿ ಬೆಳಿತಾವನೆ, ನಾನು ಈ ರೀತಿ ಮಾರ್ತಾ ಇದ್ದೀನಿ. ಈ ವಾಸ್ತು ಗೀಸ್ತು ಎಲ್ಲ ಬರೀ ಸುಳ್ಳು ರೀ. ಎಲ್ಲ ಆಗಿನ ಕಾಲದಲ್ಲಿ ಮಾಡಿದ್ದು. ಈಗಿನ ಕಾಲದಲ್ಲಿ ಯಾವ ವಾಸ್ತುನೂ ಇಲ್ಲ. ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ರೀ. ಮನೇಲಿ ಬೆಳಕು ಗಾಳಿ ಚೆನ್ನಾಗಿದ್ರಲ್ಲ ಅದೇ ವಾಸ್ತು. ಬುದ್ಧಿ ಇಲ್ಲ ನೋಡಿ, ಅದಕ್ಕೆ ಹೇಳಿದ್ದೆಲ್ಲ ನಂಬ್ತಾರೆ. ಏನ್ ಸ್ವರ್ಗ ತೋರಿಸ್ದಣ್ಣ, ಚಾಮಕ್ಕೂ ಇಲ್ಲ ಗಿಮ್ಮಕ್ಕೂ ಇಲ್ಲ. ದೆವ್ವ ಬಂದ್ರೆ ಓಡೋಗೋರು ನಾವು, ಇನ್ನು ದೇವ್ರು ಬಂದ್ರೆ ಬದುಕ್ತೀವ. ನೋಡು, ನಮ್ಮ ಮೂಢನಂಬಿಕೆ ಜನರು ನಮ್ಮನ್ನು ಎಷ್ಟು ದಿವಸ ನಂಬ್ಕೊಂತಾರೋ ಅಷ್ಟು ದಿವಸನೂ ನಮ್ಗೆ ಹಬ್ಬನೇ ಹಬ್ಬ. ಅಯ್ಯೋ, ಯಾವ ಲವ್ ಶಾಸ್ತ್ರನೂ ಇಲ್ಲ, ಮಣ್ಣು ಇಲ್ಲ. ಇಷ್ಟು ಕಾರ್ಡ್ ಇದೆ, ಇದರಲ್ಲಿ ಒಂದು ಕಾರ್ಡ್ ತೆಗಿಯಕ್ಕೆ ಹೇಳ್ತೀನಿ. ಅಣ್ಣವ್ರು ಬಂದುಬಿಟ್ರೆ ಅವ್ರ ಲವ್ ಸಕ್ಸಸ್, ಸುಖ ಸಂಸಾರ, ಭಾಗ್ಯವಂತರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರು ಬಂದುಬಿಟ್ರೆ ಅವರು ವಯಸ್ಸಾದರೂ ಲವ್ ಮಾಡ್ತಾನೆ ಇರ್ತಾರೆ. ನಮ್ಮ ಮ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದುಬಿಟ್ರೆ ಮಚ್ಚು ಲಾಂಗು ಇಲ್ಲದೆ ಲವ್ ಸಕ್ಸಸ್ಸೇ ಆಗಲ್ಲ. ಇವರೇ ಮೂಲ ಗುರು ನನ್ನ ಲವ್ ಶಾಸ್ತ್ರಕ್ಕೆ. ಕಾಯಿಲೆಗೆ ಅಂತ ಬರ್ತಾರೆ ಇಲ್ಲ, ಅವ್ರದಿಗೆ ತಲೆ ಮೇಲೆ ಮೊದಲು ಕೋಲ್ ತಗೊಂಡು ಫಟ್ ಅಂತ ಹಿಡಿದ್ಬಿಡ್ತೀವಿ. ಅವ್ರದಿಗೆ ಜ್ಞಾನ ತಪ್ಪೋಗ್ತದೆ ಅಲ್ಲ. ಕೊಳ್ಳಿದು ಕುರಿದು ಮಾಂಸ ಎಲ್ಲ ತಗೊಂಡ್ಬಿಟ್ಟು ನೋಡಿ ಸ್ವಾಮಿ ಇದು ನಿಮ್ದಿಗೆ ಮಾಂಸ ಅಂತ ತೋರಿಸ್ಬಿಡ್ತೀವಿ. ಅಷ್ಟಕ್ಕೆ ಅವ್ರದಿಗೆ ಕಾಯಿಲೆ ವಾಸಿ ಆಗ್ಬಿಡ್ತಂತ ಅವ್ರದಕ್ಕೆ ತಲೆ ಒಳಗೆ ನಂಬಿಡ್ತಾರೆ. ಇದಕ್ಕೆಲ್ಲ ಟೆಕ್ನಿಕ್ ಬೇಕು ಸ್ವಾಮಿ, ಟೆಕ್ನಿಕ್ ಬೇಕು. ಈ ಕವಡೆನ ಇಟ್ಕೊಂಡು ರಾಜರ ಕಾಲದಿಂದನೂ ಆಟ ಆಡ್ಕೊಂಡ್ ಬರ್ತಾ ಇದ್ದಾರೆ. ಈ ಕವಡೆನ ನಾವೇನಾದ್ರೂ ಮೈ ತುಂಬ ತುಂಬ್ಕೊಂಡ್ಬಿಟ್ರೆ ಜನ ಗಡಗಡ ಅಂತ ನಡಕ್ಬಿಡ್ತಾರೆ. ಅವ್ರ ಭಯನೇ ನಮ್ಮ ಬಿಸ್ನೆಸ್. ಹಿಂಗ್ ಕಲ್ತಿದ್ದೆ ಮಂತ್ರ ಪವಾಡ ಎಲ್ಲ. ನಿಜವಾದ ಕಿಲಾಡಿ ನನ್ನ ಮಕ್ಕಳು ನೀವು. ನಿಮ್ಮ ಮೂತಿ ನೋಡಿದಾಗಲೇ ಅನ್ಕೊಂಡೆ ದೊಡ್ಡ ಪ್ರಳಯ ಅಂತ ನನ್ನ ಮಕ್ಕಳು ನೀವು ಅಂತ. ಅದಿರ್ಲಿ, ಇನ್ನು 3 ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ. ಬ್ಲ್ಯಾಕ್ ವೈಟ್ ಎಲ್ಲ ನಿಮ್ಮ ಆಶ್ರಮದಲ್ಲಿ ತಂದು ಮಡಗ್ತೀವಿ. ಎಲ್ಲ ಇಲ್ಲಿಂದಾನೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಹುಷಾರು ಕಣ್ರಪ್ಪ, ಹುಷಾರು. ನಾವೆಲ್ರೂ ದೇವ್ರು, ನೀವು ನಮಗ್ ದೇವ್ರು. ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಎತ್ಕೊಂಡ್ ಮಾಡ್ತೀವಿ. ಆಯ್ತಾಯ್ತು, ಹತ್ಕೊಂಡ್ರ ನಾನು ಹೊಗೆ ಹಾಕಿದ್ರೆ ಎಂತೆಂತವರು ಎಗರೋಗ್ಬಿಡ್ತಾರೆ. ಇನ್ನು ಯಾವ ಲೆಕ್ಕ? ಎತ್ತಾಕೊಂಡ್ ಬಂದಿದ್ದೀನಿ, ಡೀಲ್ ಮಾಡ್ಕೊಳ್ಳಿ. ಹಲೋ, ಎತ್ತಿ ಹಾಕೊಂಬರಕ್ಕೆ ನಾನೇನು ಕಸ ಇಲ್ಲ ಸ್ವಾಮಿ. ನಾನೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಮಳೆ, ಚಳಿ, ಗಾಳಿ, ಬೆಂಕಿ, ಬಿರುಗಾಳಿ, ಬೆಟ್ಟ ಗುಡ್ಡಗಳು, ಹೊಗೆ ಸೊಪ್ಪನೆಲ್ಲ ದಾಟಿ ಬಂದಿರೋ ನಾನು. ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರೋಗಲ್ಲ, ಹೊಡೆದ್ರೇನೆ ಕಜ್ಜಾಯ. ಏನ್ ಸ್ವಾಮಿ? ಮರಿ ಯಾರಪ್ಪ ಮರಿ? ನಿನ್ನೆ ಮರಿ. ನಾನಾ? ನಮ್ದು ಹೋಗೋದು ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್. ಏನು ಪರ್ಸನಾಲಿಟಿ ಮ್ಯಾಚ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ರ? ಸಾರಿ, ಇರ್ಲಿ. ನಮ್ದು ಅವ್ರಿಗೆ ಗೊತ್ತು, ಅವ್ರದ್ದು ನಮಗ್ ಗೊತ್ತು. ನನಗೆ ನಿಮ್ಮಿಬ್ಬರು ವಿಷಯನೂ ಗೊತ್ತು ಸ್ವಾಮಿ. ಗಣೇಶನ್ ಮಂದಿ ಹೆಗ್ನಾನ್ ಕೂರ್ಸಲ್ಲ, ಇಲಿನೇ ಕೂರ್ಸೋದು. 2 ನೆಲ ಕೆರಿತವೆ. ಆನೆಗೂ ಇರುವೆಗೂ ಒಂದೇನಾ? ನೋಡಿ, ಇರುವೆ ಹೋಗೋ ಜಾಗಕ್ಕೆ ಆನೆ ಹೋಗಲ್ಲ, ಅದೇ ಆನೆ ಹೋಗೋ ಜಾಗಕ್ಕೆ ಇರುವೆ ಆರಾಮಾಗಿ ಹೋಗುತ್ತೆ. ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ದೊಡ್ಡವ್ರು ಹೇಳಿದ್ದಾರೆ. ಗುಳಿ ಕಾಲದಲ್ಲಿ ಇದ್ದೀರಾ, ಕೆಲ್ಸ ಬೇಗ ಮುಗಿಸ್ಕೊಳ್ಳಿ. ರಾಹು ಕಾಲ ಬಂತೊಂದೇ ರಾದ್ಧ ಅಂತ ಆಗೋಗ್ಬಿಡುತ್ತೆ. ಅದೇಳಿ. ಏನಪ್ಪ ಇದು ಸ್ವಾಮಿ? ಈ ಲಾಂಗ್ ಸವಾಸನ ನಮಗಿಲ್ಲ, ಲಂಗದ ಸವಾಸನ ನಮಗಿಲ್ಲ. ಸೈಡಿಗೆ ಇಟ್ಕೊಳ್ಳಿ. ಚೀಲ ತುಂಬಾ ದುಡ್ಡು ಕೊಡಿ. ಕೊಟ್ಟಿದ್ದು ನಿನಗೆ ನಮಸ್ಕಾರ ಮಾಡ್ಕೊಡೋದಿಕ್ಕೆ, ಬೇರೆದಕ್ಕಲ್ಲ. ಮೋಟ್ ಮರ ಗಾಳಿಗೆ ಮಿಂಡ ಅಂತಾರೆ, ಹಂಗೆ ನಿನ್ನ ನಂಬಕ್ಕಾಗಲ್ಲ. ನೋಡು, ಈ ಲಾಂಗ್ ಗುಣ ಏನಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ನಂಬಿ ಕೈ ಮುಗಿದ್ರೆ ನೀನಗಾರ, ಇಲ್ಲ ಅಂದ್ರೆ ಫೋಟೋಗಾರ. ಯಾರ ಫೋಟೋಗೆ? ನಿನ್ ಫೋಟೋಗೆ. ಹೋಗಿ ಹಾಕ್ಸ್ಕೊಳ್ಳೋ ವಿಚಾರ, ಹುಷಾರಾಗಿರು. ಹೇಳದ್ನೇ ಅವಾಗಿಂದ ಹೇಳ್ಕೊಂಡು ಬೋರ್ ಓಡಿಸ್ಬೇಡ್ರಯ್ಯ. ಆರ್ಟ್ ಪಿಕ್ಚರ್ ತರ, ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರ್ರಯ್ಯ. ಮ್ಯಾಟ್ರಿಗೆ ಬರ್ರಯ್ಯ, ಮ್ಯಾಟ್ರಿಗೆ ತಗೊಳ್ಳಿ. ಇದೇನ್ ತಿರುಪತಿ ಚೊಂಬು? ಇದು ತಿರುಪತಿ ಚೊಂಬಲ್ಲ, ಹಿಮಾಲಯದ ತೀರ್ಥ. ಇದನ್ನೇ ಸಾಧುಗಳು, ಸಂತರುಗಳು, ಸನ್ಯಾಸಿಗಳು, ಅಗೋರಿಗಳು, ಲಗೋರಿಗಳು ಎಲ್ಲರೂ ಇದನ್ನೇ ಕುಡಿದು 100 ವರ್ಷ ಬದುಕಿ ಎಂತೆಂಥ ಪವಾಡಗಳನ್ನ ಮಾಡಿದ್ರು. ಇದನ್ನೇ ನಮ್ಮ ಚಿಟ್ಟೆ ಸ್ವಾಮಿ ಡೈಲಿ ಒಂದೊಂದು ಸ್ಪೂನ್ ಕುಡಿದು ಅವನ ಪವರ್ನ ರೈಸ್ ಮಾಡ್ಕೊಂಡು ಎಲ್ರನ್ನೂ ವಶೀಕರಣ ಮಾಡ್ಕೊಂತ ಇದ್ದ.
ಅವನು ಕುಡಿತಾ ಇದ್ದ ಎನರ್ಜಿ ಡ್ರಿಂಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ. ನೀವು ಇದನ್ನ ಡೈಲಿ 2 ಸ್ಪೂನ್ಸ್ ಕುಡಿದು ಯಾರನ್ನೇ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬೋದು. ಈ ಡ್ರಿಂಕ್ ಇಲ್ಲದೆ ನಮ್ಮ ಚಿಟ್ಟಸ್ವಾಮಿ ಬಾಯಿ ಕಟ್ ಆಗಿರುತ್ತೆ. ಅವನ ಸಾವು ಗ್ಯಾರಂಟಿ. ಯು ಟೇಕ್ ದ ಡ್ರಿಂಕ್, ಆ ಡ್ರಿಂಕ್ ಎಂಜಾಯ್ ದ ಗೇಮ್. ನನಗೆ ಬರೋದೆಲ್ಲ ಬಂದಾಯ್ತು, ನಾವು ಬೇಗ ಅಪ್ಪಿಟ್ ಆಗ್ಬಿಡ್ತೀವಿ. ಓಕೆ, ನನಗೊಂದು ಚೊಂಬು, ನಿನಗೊಂದು చొంబు వేసుకో. ఇక్కడ తీసుకో, ఇప్పుడు పోసుకో. ಹೊಗೆ ದಿನ ಒಂದ್ ಚೊಂಬು ಕುಡ್ದೆ ಅವ್ರಿಗೆ ಅಷ್ಟೊಂದು ಪವರ್ ಬಂದೈತೆ ಅಂದ್ರೆ ಒಂದೇ ಸಲಿ ಗೋವಿಂದ ಅನ್ಬಿಟ್ಟು ಎತ್ಬಿಟ್ರೆ ನಮ್ಗೆ ಇನ್ನೆಷ್ಟು ಪವರ್ ಬರುತ್ತೆ? ಕುಳ್ಳ ದುಡ್ಡಿನ ಆಸೆಗೆ ಇಂಥ ಅಮೃತ ಕೊಟ್ಟದ, ಇದ್ರ ಬೆಲೆ ಅವನಿಗೇನು ಗೊತ್ತು? ಯಾವ್ರಿಗೋ ಕಿಲಾಡಿ ನೀನು, ಯಾವ್ರಿಗೋ ಹೊಗೆ ನೀನು? ನಾನು ಯಾರೋ ಅಂತ ತೋರಿಸ್ಬಿಡ್ತೀನಲ್ಲ. ತುಕ್ಕಿ ಹಿಡಿದಿರೋ ಲಾಂಗ್ ಇಟ್ಕೊಂಡಿರೋ ನೀನು ಯಾರ್ದೋ ತುಕ್ಕಿಡ್ದಿರೋದಿಲ್ಲ. ನಾನ್ ಯಾರು ಅಂತ ಇವತ್ತು ಎಲ್ರಿಗೂ ತೋರಿಸ್ಬಿಡ್ತೀನಿ. ನಾಗ ಕಾಳ ಭೈರವ ನೀವೆಲ್ಲಿದ್ರು ಬಂದ್ರು ಇವತ್ತು ಕತ್ತರಿಸ್ಬಿಡ್ತೀನಿ, ಚುಚ್ಬಿಡ್ತೀನಿ. ಮಂಚಾಲೋ ಹೆಂಗೌಳ ನಿಂದವುಗಳು ಕೆಂಚಾಲೋ, ಮಂಚಾಲೋ ಹೆಂಗೌಳ ನಿಂದವುಗಳು, ಮಂಚಾಲೋ ಹೆಂಗೌಳ ನಿಂದವುಗಳು ಕೆಂಚಾಲೋ, ಮಂಚಾಲೋ ಹೆಸರಾಂತ ಸ್ವಾಮಿಗಳಾದ ಹೊಗೆ ಸ್ವಾಮಿ ಹಾಗೂ ಲಾಂಗ್ ಸ್ವಾಮಿ ಅವರು ಕುಡಿದ ಅಮಲಿನಲ್ಲಿ ರಸ್ತೆ ಮಧ್ಯದಲ್ಲಿ ರಂಪಾಟ ಮಾಡುತ್ತಿದ್ದುದನ್ನು ಕಂಡ ಸಾರ್ವಜನಿಕರು ಛೀ ಥೂ ಎಂದು ಚೀಮಾರಿ ಹಾಕಿದ್ದಾರೆ. ಇಂಥ ಮಹಾಸ್ವಾಮಿಗಳು ಬೇಕೆ? ಆ ಕುಳ್ಳಂಗೆ ಹೊಗೆ ಹಾಕ್ಸಕ್ ಕರ್ಸಿದ್ರೆ ನನಗೆ ಹೊಗೆ ಹಾಕ್ಸ್ಬಿಟ್ಟಲ್ಲೋ ಹೊಗೆ. ಕಾಸು ಕೊಟ್ರೆ ಕಳೆದೋಗ್ತಾನೆ ಅನ್ಕೊಂಡ್ವಿ, ಕಳ್ಬಟ್ಟಿ ಸರಾಯ್ ಕುಡಿಸಿ ನಮಗೆ ಕರ್ಗ ತೋರಿಸ್ಬಿಟ್ಟ. ಓ, ನೆಕ್ಕೋ ನಾಯಿಗೆ ದೇವರು ಪ್ರಸಾದ ಆದ್ರೆ ಏನು, ಕಕ್ಕ ಆದ್ರೆ ಏನು, ನೆಕ್ಕೋದು ಅದರ ಕೆಲಸ. ಅವನು ಮಹಾ ಕಿಲಾಡಿ. ನಿಮ್ಮಿಬ್ಬರನ್ನ ನಂಬಿ ನಾನು ಮೋಸ ಹೋದೆ. ಹೊಸ ಪಕ್ಷ ಕಟ್ಟಿ ಮುಂದಿನ ಮಂತ್ರಿ ನೀವೇ ಅಂತ ಹೇಳಿ ನನ್ನ ಹತ್ರ ಇದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿಸಿದ್ರಿ. ಎಲೆಕ್ಷನ್ ಬೇರೆ ಬರ್ತಾ ಇದೆ. ಮೊದಲು ಊರು ಬಿಟ್ಟು ಹೋಗಿ. ಊರು ಜನ ನಿಮ್ಮನ್ನ ಸಾಯಿಸ್ತಾರೆ. ಅವರು ಬಿಟ್ರು ನಾ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತಾರಲ್ಲ, ಹಾಗಾಯ್ತು. ನಾನು ಹೊಗೆ ಪವರು ಎಲ್ಲ ಕಡೆ ವರ್ಕೌಟ್ ಆಯ್ತು, ಇಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರೆ ನಿನ್ನ ಹಣೆ ಬರ ಚೆನ್ನಾಗಿಲ್ಲ. ಇದೇ ಬೇಜಾರಲ್ಲಿ 2 ತಿಂಗಳು ಬ್ಯಾಂಕ್ ಹಾಕಿಗೆ ಹೋಗಿ ನಾನು ಪವರ್ನ ಸ್ಟ್ರಾಂಗ್ ಮಾಡ್ಕೊಂಬರ್ತೀನಿ. ಮಚ ಏನೋ ಮಚಾನ? ಸಾರಿ, ಫ್ರೆಂಡ್ಶಿಪ್ಪಲ್ಲಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳೋದಿಲ್ಲ ತಾನೇ? ಶರಣು ಒಂದರಿಗೆ ಮರಣ ಇಲ್ಲ. ನಿನಗೆ ಉಳಿದಿರೋದು ಒಂದೇ ದಾರಿ, ಹೋಗಿ ದೊಡ್ಡವ್ರ ಕಾಲು ಹಿಡ್ಕೋ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿದ್ರೆ ಏನು ತಪ್ಪಿಲ್ಲ.